10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಾಳೆ 10ನೇ ತಾರೀಕು ನಡೆಯಲಿರುವಂತಹ ನಿಮ್ಮ ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1ಕ್ಕಾಗಿ ಈಗ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರಶ್ನೆ ಪತ್ರಿಕೆ 5 ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರಿದ ನೀತಿಯು ಅಲಿಪ್ತ ನೀತಿ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಬೆಳೆ ಮತ್ತು ಪಶುಪಾಲನೆ ಎರಡನ್ನೂ ಒಳಗೊಂಡ ಕೃಷಿ ಮಿಶ್ರ ಬೇಸಾಯ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ. ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು, ಮನೆ ಕೆಲಸಗಾರರು. ನೋಡಿ, ಮನೆ ಕೆಲಸಗಾರರಿಗೆ ಯಾವುದೇ ಸಂಘಟನೆ ಇರೋದಿಲ್ಲ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು 1909ರ ಭಾರತೀಯ ಪರಿಷತ್ ಕಾಯ್ದೆ. ಇವುಗಳಲ್ಲಿ ಯೋಜನೆಯಿತರ ವೆಚ್ಚವು ರಕ್ಷಣಾ ವೆಚ್ಚ. ಗ್ರಾಹಕರಿಗೆ ಪರಿಹಾರ ಮೊತ್ತವು ರು 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ರಾಷ್ಟ್ರೀಯ ಆಯೋಗ. ನೋಡಿ, ಯಾವ್ಯಾವ ಆಯೋಗಕ್ಕೆ ಎಷ್ಟರ ಮಟ್ಟಿಗೆ ನಾವು ಪರಿಹಾರ ಮೊತ್ತವನ್ನು ಇದನ್ನು ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಜಿಲ್ಲಾ ಆಯೋಗದ ಮಿತಿ, ರಾಜ್ಯ ಆಯೋಗದ ಮಿತಿ, ತಾಲೂಕು ಆಯೋಗದ ಮಿತಿ ಎಲ್ಲ ಗೊತ್ತಿರಬೇಕು. ಇಲ್ಲಿ ನೋಡಿ, 10 ಕೋಟಿಗಿಂತ ಹೆಚ್ಚಿತ್ತಂದರೆ ರಾಷ್ಟ್ರೀಯ ಆಯೋಗಕ್ಕೆ ದೂರನ್ನು ಸಲ್ಲಿಸಬೇಕಾಗ್ತದೆ. ಮಹದ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದು ಯಾವುದರ ಸಲುವಾಗಿ ಅವರು ರೂಪಿಸಿದರು? ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲಿಕ್ಕೆ ಅವರು ಅವನ್ನ ಚಳವಳಿಗಳನ್ನು ರೂಪಿಸಿದರು. ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು. ಎರಡನೇದು ನೋಡಿ, ಎರಡನೇ ಭಾಗದಲ್ಲಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು? ರಾಜಸ್ಥಾನದ ಗಂಗಾನಗರ. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಗರ್ಭದಲ್ಲಿರುವ ಭ್ರೂಣ ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು. ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ಬಹುದಾಗಿದೆ? ಚಾಲ್ತಿ ಖಾತೆ. ವಸ್ತು ವಿನಿಮಯ ಪದ್ಧತಿ ಎಂದರೇನು? ಜನರು ಹಣವನ್ನು ಬಳಸದೆ ಸರಕುಗಳನ್ನು ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳುವುದು. ಅಂದರೆ ಒಂದು ವಸ್ತು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳುವುದು. ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ? 17ನೇ ವಿಧಿ. ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎನ್ನುವರು. ಇಟಲಿಯ ಫ್ಯಾಸಿಸ್ಟ್ ಪಕ್ಷದ ಸರ್ವಾಧಿಕಾರಿಯಾಗಿದ್ದವನು ಯಾರು? ಮುಸೊಲಿನಿ. ಭಾರತದ ಮುಖ್ಯ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇನ್ನು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಥವಾ ಯುನೆಸ್ಕೋದ ಕಾರ್ಯಗಳಾವುವು? ನೋಡಿ, ಒಂದನೇದ್ದು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪಿಸಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಕಡ್ಡಾಯ ಶಿಕ್ಷಣ, ಸ್ತ್ರೀ ಶಕ್ತಿ ಯೋಜನೆ, ಮಹಿಳಾ ಆಯೋಗದ ರಚನೆ. ಯುನೆಸ್ಕೋದ ಕಾರ್ಯಗಳಾವುವು? ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾಧ್ಯಮ ತಂತ್ರಗಾರಿಕೆ ಅಭಿವೃದ್ಧಿ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳು, ಪರಿಸರದ ಬಗ್ಗೆ ಕಾರ್ಯೋನ್ಮುಖ. ಯಾವುದಾದರೂ ಈ 4 ಬರೆದ್ರೆ ಸಾಕು. ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ? ಅಥವಾ ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು? ನೋಡಿ, ಜನಮಂದೆ ಯಾವ ರೀತಿ ಭಿನ್ನ ಆಗಿದೆ? ಜನಮಂದೆ ಅಂದ್ರೂ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ದೊಂಬಿ ಅಂದರೆ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ. ಇನ್ನು ಅಥವಾ ಪ್ರಶ್ನೆ ನೋಡಿ, ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು? ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ನೇಮಕ, ಮಕ್ಕಳ ಸಹಾಯವಾಣಿ 1998. ಮಕ್ಕಳು, ಶಿಕ್ಷಕರು, ಗ್ರಾಮ ವ್ಯವಸ್ಥಾಪಕರು ದೂರು ನೀಡಬಹುದು, ಪೊಲೀಸರಿಗೆ ದೂರು ನೀಡುವುದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆ. ಇನ್ನು ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು? ನೋಡಿ, ದಿವಾನಿ ಹಕ್ಕನ್ನು 2ನೇ ಶಾ ಆಲಂನು ಬ್ರಿಟಿಷರಿಗೆ ನೀಡಿದನು. 26 ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು. ಕಂಪನಿ ಯುದ್ಧ ಪರಿಹಾರ 50 ಲಕ್ಷ ರೂಪಾಯಿ. ಮೀರ್ ಜಾಫರ್ ನಮಗನಿಗೆ ವಿಶ್ರಾಂತಿ ವೇತನ. ಗೋವಾವನ್ನು ಹೇಗೆ ಮುಕ್ತಿಗೊಳಿಸಲಾಯಿತು? 1955ರಲ್ಲಿ ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ. 1961ರಲ್ಲಿ ಭಾರತ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾ ವಿಮೋಚನೆ. ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆಯನ್ನು ತಿಳಿಸಿ. ಶೀಘ್ರದಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನು ವಿನಿಮಯ ಮಾಡುವುದು. ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು. ನೈಸರ್ಗಿಕ ವಿಪತ್ತು ವಿನಾಶಗಳ ಬಗ್ಗೆ ಮುನ್ಸೂಚನೆಗಳನ್ನು ನೀಡುವುದು. ಮನರಂಜನೆ ದಿನನಿತ್ಯ ಮಾಹಿತಿಗಳನ್ನು ಪೂರೈಸುತ್ತದೆ. ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇತ್ಯಾದಿಗಳ ಅಭಿವೃದ್ಧಿಗೆ ನೆರವಾಗುತ್ತದೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು?
ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರ ಮತ್ತು ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು. ಇನ್ನು ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಸತಿ, ವಾಲ್ಮೀಕಿ ವಸತಿ ಯೋಜನೆ, ಬಸವ ಯೋಜನೆ, ಆಶ್ರಯ ಯೋಜನೆ. ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ. ಹೇಗೆ? ಏನೂ ಇಲ್ಲದನ್ನು ಸೃಜಿಸುವ ಸಾಮರ್ಥ್ಯ, ಕಷ್ಟ ಸಾಧ್ಯವಾದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು, ಅನ್ವಯಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು, ಇದು ಒಂದು ಕಾರ್ಯವಿಧಾನವಾಗಿದೆ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯ, ಇದು ಒಂದು ತತ್ವಜ್ಞಾನವಾಗಿದೆ ಉದ್ಯಮಶೀಲತೆ ಅನ್ನೋದು. ಇನ್ನು 4ನೇದು ನೋಡಿ, 6 ವಾಕ್ಯಗಳಲ್ಲಿ ಉತ್ತರಿಸುವುದು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ. ನೋಡಿ, ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದಾದ್ರೂ ಕೇಳ್ತಾರೆ, ರಾಜಾರಾಮ್ ಮೋಹನ್ ರಾಯರವ್ರದ್ದು ಕೇಳ್ತಾರೆ, ಅನಿ ಬೆಸೆಂಟ್ ರವ್ರದ್ದು ಕೇಳ್ತಾರೆ, ಬಾಲಗಂಗಾಧರ ತಿಲಕರ್ ಅವರ ಬಗ್ಗೆ ಕೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ಕೇಳಬಹುದು. ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ. ಇವರು ದಯಾನಂದ ಸರಸ್ವತಿ ಅವರು ನೋಡಿ, ದೇಶಾದ್ಯಂತ ಸಂಚರಿಸಿ ಉಪನ್ಯಾಸ ನೀಡಿದರು. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ, ವೇದಗಳಿಗೆ ಹಿಂತಿರುಗಿ ವಿಗ್ರಹಾರಾಧನೆ, ಜಾತಿ ಪದ್ಧತಿ ಖಂಡನೆ, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವರು, ಸ್ವದೇಶಿ ವಸ್ತು ಬಳಕೆ ಕರೆ, ಸತ್ಯಾರ್ಥ ಪ್ರಕಾಶ ಕೃತಿ, ಸುದ್ದಿ ಚಳುವಳಿ, ಆರ್ಯ ಸಮಾಜ ಸ್ಥಾಪನೆ, ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಈಗ ನೋಡಿ, ಸಹಾಯಕ ಸೈನ್ಯ ಪದ್ಧತಿ. ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ರಾಜರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಕ, ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ. ಯಾವುದೇ ರಾಜರನ್ನು ಸಂಧಾನ ಮಾಡಿಕೊಳ್ಳುವಂತಿಲ್ಲ. ನೋಡಿ, ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ. ಸಮರ್ಥಿಸಿ. ಅಥವಾ ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕವಾಗಿವೆ. ಸಮರ್ಥಿಸಿ. ನೋಡಿ, ಅರಣ್ಯಗಳು ಶುದ್ಧವಾಯು, ಆಹಾರ ಮತ್ತು ಮೇವು ಒದಗಿಸುತ್ತವೆ. ಉತ್ತಮ ಮಳೆ ತರಲು ಸಹಾಯಕ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧಿ ಸಸ್ಯಗಳ ಆಗರ, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಜೈವಿಕ ಪರಿಸರ ಸಮತೋಲನ. ಇನ್ನು ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಡಿಮೆ ಯೋಜನೆಗಳು ಅವಶ್ಯಕವಾಗಿವೆ. ಸಮರ್ಥಿಸಿ. ನೋಡಿ, ಇದರಿಂದ ನೀರಾವರಿ ಸೌಲಭ್ಯ ಒದಗಿಸುವುದು, ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವುದು, ಪ್ರವಾಹ ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯ, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿ ನಿಯಂತ್ರಣ, ಮೀನುಗಾರಿಕೆ ಅಭಿವೃದ್ಧಿ, ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಲಕ್ಷಣಗಳೇನು? ಅಥವಾ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳಾವುವು? ನೋಡಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಲಕ್ಷಣಗಳು: ತಲಾ ಆದಾಯ ಕಡಿಮೆ ಉತ್ಪಾದನೆ, ಹೆಚ್ಚು ಜನಸಂಖ್ಯೆ, ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡದಿರುವುದು, ಭಾರತ ಬಂದರೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ. ನೋಡಿ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು: ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿ. ಬ್ಯಾಂಕಿನ ಕಾರ್ಯಗಳಾವುವು? ಅಥವಾ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವುವು? ನೋಡಿ, ಬ್ಯಾಂಕಿನ ಕಾರ್ಯನಾದರೂ ಕೇಳ್ತಾರೆ, ಅಂಚೆ ಕಚೇರಿಯ ಕಾರ್ಯನಾದರೂ ಕೇಳ್ತಾರೆ ಸಾಮಾನ್ಯವಾಗಿ. ಅವೆಲ್ಲ ಸ್ಕೀಮ್ಗಳು, ಕಾರ್ಯಗಳು ಗೊತ್ತಿರಬೇಕು. ಠೇವಣಿಗಳನ್ನು ಅಂಗೀಕರಿಸುವುದು, ಸಾರ್ವಜನಿಕರಿಗೆ ಸಾಲ ಕೊಡುವುದು, ಹಣದ ವರ್ಗಾವಣೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು, ಹುಂಡಿಗಳನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟವನ್ನು ಬಾಡಿಗೆ ಕೊಡುವುದು, ವಿದೇಶಿ ವಿನಿಮಯವನ್ನು ನಿರ್ವಹಿಸುವುದು, ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು, ಇವೆಲ್ಲ. ಇನ್ನು 2ನೇದೇನಿತ್ತು? ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವುವು? ನೋಡಿ, ದೂರುಗಳು ಕೈಬರಹ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿರಬೇಕು. ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಸರಿಯಾಗಿ ನಮೂದಿಸುವುದು, ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಸರಿಯಾಗಿ ನಮೂದಿಸುವುದು, ಯಾವ ವಸ್ತುವಿನ ನಷ್ಟ ಹೊಂದಿರುವ ಮೊಬೈಲ್ಗಳನ್ನು ನಮೂದಿಸುವುದು, ಸೂಕ್ತವಾದ ರಸೀದಿಯನ್ನು ಲಗತ್ತಿಸಬೇಕು. ಈ ದೂರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಗ್ರಾಹಕನೇ ನೇರವಾಗಿ ಅಥವಾ ವಕೀಲರು ವಾದಿಸಬಹುದು. 2ನೇ ಮಹಾಯುದ್ಧದ ಪರಿಣಾಮಗಳೇನು? ಅತಿ ಹೆಚ್ಚಿನ ಸಾವು ನೋವುಗಳು ಕಂಡುಬಂದವು. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು. ವಿಶ್ವಸಂಸ್ಥೆಯ ರಚನೆಯಾಯಿತು. ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ಕಾಯಂ ಸದಸ್ಯರಾದರು. ಇವೆಲ್ಲ ಉಳಿದದ್ದನ್ನು ನೋಡ್ಕೋಬಹುದು. ಇನ್ನು ಬ್ರಿಟಿಷರ ಭೂಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು? ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು. ಭೂಮಿ ಮಾರಾಟದ ವಸ್ತುವಾಯಿತು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾದರು. ಅನಕ್ಷರತೆಯ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ನೋಡಿ, 1988 ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಮತ್ತು ಸರ್ವ ಶಿಕ್ಷಣ ಅಭಿಯಾನ ನೋಡ್ತಾ ಹೋಗಿ. ಸಾಕ್ಷರ ಭಾರತ ಕಾರ್ಯಕ್ರಮ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ. ನೋಡಿ, ಇವೆಲ್ಲ. ಬಾಲ ಕಾರ್ಮಿಕ ಸಮಸ್ಯೆ ಪರಿಣಾಮಗಳಾವುವು? ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯ ಕೊರತೆ, ಒತ್ತಾಯದ ದುಡಿತ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ,
ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು. ಇನ್ನು 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸುವುದು. ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಅನುಸರಿಸಿದ ಕ್ರಮಗಳನ್ನು ವಿವರಿಸಿ, ಅಥವಾ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ ಕಾರಣಗಳನ್ನು ವಿವರಿಸಿ. ನೋಡಿ, ಇದೊಂದು ಫಿಕ್ಸ್ ಕ್ವಶನ್ ಇರ್ತದೆ, ಎಲ್ಲ ಸರಿ ಕೇಳ್ತಿರ್ತಾರೆ ಇದನ್ನು. ನೋಡಿ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೀವು ತಿಳ್ಕೊಬೇಕು, ಏನೇನು ಮಾಡಿದ ಅಂತ ಆರಾಮಾಗಿ ಬರೀಬಹುದು. ಇನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಯಾಕೆ ಫೇಲ್ ಆಯಿತು ಅನ್ನೋದನ್ನು ಕೂಡ ನೀವು ನೆನಪಿಟ್ಕೋಬೇಕು, ಅತ್ಯಂತ ಮುಖ್ಯ. ಬಹಳಷ್ಟು ಸಾರಿ ಇದನ್ನು ಕೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಒಂದು ದಿಟ್ಟ ಮೈಲಿಗಲ್ಲು ಸಮರ್ಥಿಸಿ. ನೋಡಿ, ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿದರು, ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು, ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು, ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು. 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು. 1938ರಲ್ಲಿ ಹರಿಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು. 39ರಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಇವರು ಕಾಂಗ್ರೆಸ್ನಿಂದ ಹೊರಬಂದರು. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷ ಕಟ್ಟಿದರು. ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸಿದ್ದನ್ನು ವಿರೋಧಿಸಿದರು. ಗೃಹಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು. ಹಿಟ್ಲರ್ನ ಬೆಂಬಲವನ್ನು ಗಳಿಸಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಚಾರ ಮಾಡಿದರು. ರಾಸ್ ಬಿಹಾರಿ ಬೋಸರನ್ನು ಕೈಜೋಡಿಸಿ ಭಾರತೀಯ ರಾಷ್ಟ್ರೀಯ ಸ್ಥಾನ ಸ್ಥಾಪನೆ, ದೆಹಲಿ ಚಲೋ ಕರೆ, ರಂಗೂನ್ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ, ಬರ್ಮಾದ ಮೇಲೆ ದಾಳಿ, ಸುಭಾಷರು ವಿಮಾನ ಅಪಘಾತದಲ್ಲಿ ಮಡಿದರು. ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ. ನೋಡಿ, ಕೊರಿಯಾ, ಸೂಯೆಜ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ, ಮುಖ್ಯವಾಗಿ ಇವು. ನೋಡಿ, ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ. ಕೊರಿಯಾ, ಸೂಯೆಜ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ. ಕಾಶ್ಮೀರ ಮತ್ತು ಪ್ಯಾಲೆಸ್ಟೈನ್ ಇಸ್ರೇಲ್ ವಿವಾದ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸುತ್ತಿದೆ. ನಿಶಸ್ತ್ರೀಕರಣ ಸಾಧನೆಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ. ಇವೆಲ್ಲವನ್ನು ನೀವು ನೋಡ್ತಾ ಹೋಗ್ಬೋದು. ಇನ್ನು ಪ್ರವಾಹಗಳಿಗೆ ಕಾರಣವನ್ನು ವಿವರಿಸಿ. ನೋಡಿ, ಅನಿಶ್ಚಿತ ಮಾನ್ಸೂನ್ ಮಳೆ, ನದಿಯ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ, ಅಣೆಕಟ್ಟು ಹಾಗೂ ಇತರೆ ಅಡ್ಡಕಟ್ಟೆಗಳು ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ನೀರಿನಿಂದ, ನದಿಗಳ ಪಾತ್ರವನ್ನು ಬದಲಾಯಿಸುವುದರಿಂದ, ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದರಿಂದ, ಸಮುದ್ರದಲ್ಲಿ ಭೂಕಂಪನಗಳು ಸಂಭವಿಸುವುದರಿಂದ, ಇವೆಲ್ಲವನ್ನು ನೋಡಬೇಕು. ಇನ್ನು ನಿಮಗೆ ನೀಡಿರುವ ಒಂದು ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸುವುದು. ನೋಡಿ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದಾವೆ, ಅವನ್ನ ನೀವು ಗುರುತಿಸಲಿಕ್ಕೆ ಕಲ್ಕೋಬೇಕು. ಈ ರೀತಿ ಗುರುತಿಸಬೇಕು. ನೋಡಿ, ಈ ಅಕ್ಷಾಂಶ ಎಲ್ಲಿ ಬಂತು, ರೇಖಾಂಶ ಎಲ್ಲಿ ಬಂತು, ರಾಣಾ ಪ್ರತಾಪ್ ಸಾಗರ್ ಎಲ್ಲಿದೆ, ಹಿರಾಕುಡ್ ಎಲ್ಲಿದೆ, ನರ್ಮದಾ ನದಿ ಎಲ್ಲಿದೆ. ನೋಡಿ, ಭಾರತ ಯಾವ ಭಾಗದಲ್ಲಿ ವಿಶಾಖಪಟ್ಟಣ ಬರ್ತದೆ, ಕೋರಮಂಡಲ ತೀರ ಎಲ್ಲಿ ಬರ್ತದೆ, ಎಲ್ಲವನ್ನು ನೀಟಾಗಿ ನೀವು ಮಾರ್ಕ್ ಮಾಡಲಿಕ್ಕೆ ಕಲಿಬೇಕು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.